ಸುಮಾರು 40 ವರ್ಷಗಳ ಇತಿಹಾಸವಿದ್ದಂತಹ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮರವನ್ನು ಕಡಿದು ಹಾಕಲಾಗಿರತಕ್ಕಂಥದ್ದು ಗುಬ್ಬಿ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಘಟನೆ. ಇದಕ್ಕೆ ಇದೀಗ ಸಾರ್ವಜನಿಕರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಸುಮಾರು 40 ವರ್ಷದ ಅರ್ಜುನ ಎನ್ನುವಂತಹ ಮರವನ್ನು ಇದೀಗ ನೆಲಸಮವನ್ನು ಮಾಡಲಾಗಿದೆ. ಅರಣ್ಯ ಇಲಾಖೆಯ ವಿರುದ್ಧ ಪರಿಸರ ಪ್ರೇಮಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೃದಯ ಕಾಯಿಲೆಗೆ ಔಷಧವಾಗಿರತಕ್ಕಂಥ ಮರವನ್ನು ಕಡಿದಿರತಕ್ಕಂಥದ್ದು, ಶಾಮಿಯಾನ ಹಾಕಿ ಮರ ಉಳಿಸೋದಕ್ಕೆ ಪ್ರತಿಭಟನೆಯನ್ನು ಇದೀಗ ಸಾರ್ವಜನಿಕರು, ಪರಿಸರ ಪ್ರೇಮಿಗಳು ಮಾಡಿದ್ದಾರೆ. ಮರ ಕಡಿಯೋದೇ ನನ್ನ ಕೆಲಸ ಅಂತೇಳಿ ಗುತ್ತಿಗೆದಾರ ಹೇಳಿರತಕ್ಕಂಥ ಹೇಳಿಕೆ ಇದೀಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಓವರ್ ಟ್ಯಾಂಕ್ ಕಾಮಗಾರಿಗೆ ಇದೀಗ ಬಲಿಯಾಗಿರತಕ್ಕಂಥದ್ದು ಅರ್ಜುನನ್ ಮರ. ಏಕಾಏಕಿ ಮರ ಕಡಿತಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಸರ ಹೋರಾಟಗಾರರಿಂದ ಅರಣ್ಯ ಇಲಾಖೆ ಇದೀಗ ತರಾಟೆಯನ್ನು ತೆಗೆದುಕೊಂಡಿದೆ. ಟೆಂಡರ್ ನೆಪದಲ್ಲಿ ಹಸಿರು ಸಂಹಾರವನ್ನು ಮಾಡ್ತಾ ಇರತಕ್ಕಂಥದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅರ್ಜುನ್ ಮರವನ್ನು ಧರೆಗೆ ಉಳಿಸಿದಂತಹ ಅರಣ್ಯ ಇಲಾಖೆ ತಹಶೀಲ್ದಾರ್ ವಸತಿ ಬಳಿ ಇರತಕ್ಕಂತಹದ್ದು ಈ ಒಂದು ಮರ ಅನೇಕ ಹೃದಯ ಕಾಯಿಲೆಗಳಿಗೆ ವರದಾನ ಆಗ್ತದೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಪರಿಸರ ಪ್ರೇಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ PV ಚಂದ್ರಶೇಖರ್ ಬಾಬು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗಿದೆ. HD ಭೈರಪ್ಪ, ಬೆಣಸಿಗೆರೆ ಪಂಚಾಕ್ಷರಿ, ಶಂಕರ್ ಕುಮಾರ್ ಪ್ರೇಮಿಗಳ ಭಾಗಿಯಾಗಿರ್ತಕ್ಕಂಥದ್ದು. ಓವರ್ ಟ್ಯಾಂಕ್ ಮುಂಭಾಗವಿದ್ದಂತಹ ಮರ ಸುಮಾರು 40ರಿಂದ 50 ವರ್ಷದ ಮರ ಅಂತಲೇ ಹೇಳಬಹುದು. ಮರ ಕಡಿಯೋದೇ ನನ್ನ ವೃತ್ತಿ, ಹೀಗಾಗಿ ನಾನು ಕಡಿತೀನಿ ಅಂತ ಹೇಳಿ ಗುತ್ತಿಗೆದಾರ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೀಗ ಈ ಒಂದು ಪರಿಸರ ಪ್ರೇಮಿಗಳಲ್ಲಿ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಶಾಮಿಯಾನ ಹಾಕಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಮರ ಬೆಳೆಸ್ತಕ್ಕಂಥದ್ದು ನನ್ನ ಕೆಲಸವಲ್ಲ, ಮರ ಕಡಿಯೋದೇ ನನ್ನ ಕೆಲಸ. ವರ್ಷದ ಹಿಂದೆ ಆಗಿದ್ದಂತಹ ಟೆಂಡರ್ ಪ್ರಕ್ರಿಯೆ, ಓವರ್ ಟ್ಯಾಂಕ್ ನಿರ್ಮಾಣದ ವೇಳೆ ಆಗಿದ್ದಂತಹ ಟೆಂಡರ್, ತಪ್ಪು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಏಕಾಏಕಿ ತೆಗೆದುಕೊಂಡಿರತಕ್ಕಂಥ ನಿರ್ಧಾರದ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಗುಬ್ಬಿ ತಾಲೂಕಿನ ಇದು ಮುಖ್ಯವಾದ ರಸ್ತೆ MG ರಸ್ತೆ ಅಂತ ಇದರ ರಸ್ತೆ ಹೆಸರು. ಇಲ್ಲಿ ತಹಸೀಲ್ದಾರ್ ಆಫೀಸ್ ಆದಿಯಾಗಿ ಪಟ್ಟಣ ಪಂಚಾಯತಿ ಆಫೀಸ್ ಆಗಿ ನೋಡಿ, ಇದು PWD ಆಫೀಸ್ ಇದೆ, ಜಿಲ್ಲಾ ಪಂಚಾಯತ್ ಆಫೀಸ್ ಇದೆ, ಪಕ್ಕದೇ ತಹಸೀಲ್ದಾರ್ ಮನೆ ಇದೆ. ಇಂಥ ಒಂದು ಜಾಗದಲ್ಲೂ ಸಹ ಇಲ್ಲಿ ನಮ್ಮದು ಓವರ್ ಹೆಡ್ ಟ್ಯಾಂಕ್ನ ಈ ಒಂದು ವರ್ಷದಿಂದ ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದ್ದಾರೆ. ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಈ ಮರ ಕೇವಲ ಒಂದೇ ಒಂದು ಕೊಂಬೆ ಅಡ್ಡ ಬರ್ತಾ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲದ ಹಾಗೆ 4 ಕೊಂಬೆಗಳಿಗೆ ಟ್ರಿಮ್ಮಿಂಗಿಗೆ ಅಂತ ಪರ್ಮಿಷನ್ ತಗೊಂಡಿದ್ರು. ಟ್ರಿಮ್ಮಿಂಗ್ ಬೇಕಾಗಿರಲಿಲ್ಲ ಅವರು, ಆದರೂ ಪರ್ಮಿಷನ್ ಕೊಟ್ಟಿದ್ರು ಸಹ ಟ್ಯಾಂಕ್ನ ಎರೆಕ್ಷನ್ ಮಾಡಿ ಎಲ್ಲ ಮಾಡಿ ಟ್ಯಾಂಕ್ ಪೇಂಟಿಂಗ್ ಆಗಿ ಟ್ಯಾಂಕ್ನ ನೋಡಿ ಪೇಂಟ್ ಮಾಡಿ ಸಾರ್ವೆ ಇಳಿಸ್ತಾ ಇದ್ದಾರೆ. ನೆನ್ನೆ ಬೆಳಿಗ್ಗೆ ಮರ ಇದ್ದಂಥದ್ದು ನೆನ್ನೆ ಸಂಜೆ ಬಂದಾಗ ಇಡೀ ಮರ ಕಟಾವು ಮಾಡಿದ್ದಾರೆ. ಇದು ಮರದ ಲಾಬಿ. ಇಲ್ಲೊಬ್ಬ ಇದ್ದಾನೆ ಕಾಂಟ್ರಾಕ್ಟ್ರು, ಇಲ್ಲಿ ಲೋಕಲ್ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ 2 ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರದ್ದು ಏನಿಲ್ಲ, ಎಗ್ಗಿಲ್ಲದೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡುವುದು, ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಂಡು ಕಾಲಾವಕಾಶ ನೋಡಿ ಮೋಸ ಮಾಡಿ ಇರೋ ಮರಗಳನ್ನೆಲ್ಲ ಮಾರಣ ಹೋಮ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 5:30 ಗಂಟೆಗೆ ನೀವು ಬಂದರೂ ಸಹ ಸತ್ಯ ಇರಬೇಕು. 5:30ರಿಂದ 6 ಗಂಟೆ ಒಳಗಡೆ ಕೋತಿಯ ಒಂದು ಹಿಂಡು ಬರುತ್ತೆ. ಈ ಹಳೆಯ PWD ಆಫೀಸ್ ಕಡೆಯಿಂದ ಬಂದರೆ ಈ ಮರದ ಮೇಲೆ 3 ಗಂಟೆ ಬೆಳಿಗ್ಗೆ 9 ಗಂಟೆ ತನಕ ಕೂತಿದ್ದು ತಹಸೀಲ್ದಾರ್ ಮನೆ ಆದಿಯಾಗಿ ಇದೊಂದು ರೂಟ್ ಮಾಡ್ಕೊಂಡು ಹೋಗ್ತವೆ ಪಾಪ ವಾಚೆ. ಯಾವಕ್ಕೂ ಇಲ್ಲ. ಇವತ್ತು ಕಿರ್ಗಾಡ್ತವೆ ಕೋತಿಗಳು, ಅವಕ್ಕೆ ಮರನೇ ಇಲ್ಲ ಮಧ್ಯದಲ್ಲಿ ಅಲೆ. ಆ ಸ್ಥಿತಿ ಮಾಡಿ 1-2 ಕೊಂಬೆ ಟ್ರಿಮ್ಮಿಂಗಿಗೆ ಅಂತ ಕೊಟ್ಟರೆ ಯಾರದೇ ಪರ್ಮಿಷನ್ ಇಲ್ದಂಗೆ ಇಂಥ ದೊಡ್ಡ ಮರ ಇದೇನಿಲ್ಲ ಅಂದ್ರೆ 40-45 ವರ್ಷದ ಹಳೆಯ ಮಳೆ ಕರೆಯುವ ಮರ ಇದು. ಈ ಮರನ ಅನ್ಯಾಯವಾಗಿ, ಅದು ಪಾರ್ಕ್ ಇದು ನೋಡಿ, ಚರಂಡಿ ಇಲ್ಲಿದೆ, ಚರಂಡಿಯಿಂದ ಹಿಂಭಾಗ ಇರೋಂಥ ಮರ, ಈ ಮರನ ಕಡ್ದೋಗಿದ್ದಾರೆ. ಮಳೆ ಸುರಿದೋಯ್ತೈತೆ ಇಲ್ಲಿ ನೆಂದೋಗಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ ಸ್ವಾಮಿ. ಅಲ್ಲ, ಮಳೆ ಬಂದು ಉದುರೋಗ್ತಾ ಇಲ್ಲ ಕಣ್ರಿ ಇಲ್ಲಿ. ಈಗ ಯಾಕೆ ಕಡ್ದ? 1 ವರ್ಷದಿಂದ 15 ದಿವಸ ಕಳೆದ್ರೆ 1 ವರ್ಷ ಕಣ್ರಿ, 1 ವರ್ಷ ದಾಖಲೆ ಕೊಡ್ಲಾ? 15 ದಿವಸ ಕಳೆದ್ರೆ ಕರೆಕ್ಟ್ 1 ವರ್ಷ. ನೀವು ಬರೀ ಮರ ಕಡಿಯೋದ್ಯಾ? ಮರ ಬೆಳ್ಸೋದೇನಿಲ್ಲ ನಿಮ್ದು? ಇಲ್ಲ, ಬೆಳ್ಸಂಗಿಲ್ಲ. ಬೆಳ್ಸಕ್ ಹೆಂಗ್ ಬೆಳ್ಸಿದ್ರೆ ನಾನು ಕಟ್ ಮಾಡಿದ್ರೆ ನಾನು ಹರಾಜಾಗೈತೆ ಕಟ್ ಮಾಡಿ ಮನೇಲಿ ಮಕ್ಳು ಬೆಳೆದು ಅಂತ ಕಟ್ಟೆ ಮಾಡಿಬಿಡಿ ಅತ್ಲಾಗೆ. ನಾನು ಹರಾಜಿಗೆ ಕರೆದ್ರು, ಹರಾಜಿಗೆ ಕಾರ್ಯದಿಂದ ನಮಗೆ
ವಾಟರ್ ಟ್ಯಾಂಕ್ ಕಟ್ತಾ ಇದ್ದಾರೆ ತಹಸೀಲ್ದಾರ್ ಪಕ್ಕದ ಇದರಲ್ಲಿ. ಸೊ ಆ ಕಾರಣಕ್ಕೆ ಅದಕ್ಕೆ ತೊಂದರೆ ಅಡ್ಡಿ ಆಗ್ತಾ ಇದೆ. ಅಡ್ಡಿ ಆಗಿರ್ತಕ್ಕಂಥ ಮರದ ಕೊಂಬೆಗಳನ್ನು ತೆಗೆಸ್ಕೊಡಿ ಅಂತ ಕೊಟ್ಟಿದ್ರು. ಅದಾದಮೇಲೆ ಭೇಟಿ ಮೇಲೆ ಫಾರೆಸ್ಟ್ ಎಲ್ಲ ಬಂದು ಮಾಜರ್ ಮಾಡಿದ ನಂತರ 4 ಕೊಂಬೆಗಳಿಗೂ ಮಾಡಿ ಮತ್ತು ACF ಅವರು ಅದಕ್ಕೆ ಅನುಮೋದನೆಗೊಂಡು ಅಪ್ಸೆಟ್ ಪ್ರೈಸ್ ಫಿಕ್ಸ್ ಆಗಿ ಅದು ಕನ್ಫರ್ಮೇಷನ್ ಎಲ್ಲ ಆಗಿದ ಮೇಲೆ ಅವ್ರಿಗೆ ತೆರವುಗೊಳಿಸೋಕ್ಕೆ ಹೇಳಿತ್ತು. 4 ಕೊಂಬೆಗಳನ್ನು ತೆರವುಗೊಳಿಸೋಕ್ಕೆ ಹೇಳಿತ್ತು. ಅವರು ನಮಗೆ 8ನೇ ತಿಂಗಳಲ್ಲಿ ಹೋದ ವರ್ಷನೇ ಅನುಮತಿ ಕೊಟ್ಟಿತ್ತು. ಅವರು ನೆನ್ನೆ ಕಡ್ದಿರೋದ್ರ ಬಗ್ಗೆ ಇಲ್ಲಿ ನಮಗೆ ಇಶ್ಯೂ ಆಗಿದೆ. ಅದು ಬಂದು ನಾವು ವೆರಿಫೈ ಮಾಡಿ ಅವರು 4 ಕೊಂಬೆಗಳಂತ ಹೇಳಿದ್ದು, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಎಂಕ್ವೈರಿ ಮಾಡಿ ಏನಾದರೂ ಅವರು ಅದು ಮೀರಿ ಕಡ್ದಿದ್ರೆ ಅವ್ರ ಬಗ್ಗೆ ನಾವು ಅಲ್ಲ ನಿಮಗೆ ಕಾಣಂಗೆ ಕೊಂಬೆ ಕಡ್ದಿದಾರ ಮರ ಕಡ್ದಿದಾರ? ಕೊಂಬೆನೇ ತೆಗ್ದಿದ್ದಾರೆ ಮತ್ತು ಕ್ಲಿಯರ್ ಬೋಲ್ ಕೂಡ ತೆಗ್ದಿದ್ದಾರೆ. ಅಂದರೆ ಬುಡ ತೆಗ್ದಿಲ್ಲ, ಬಟ್ ಕೊಂಬೆ ತೆಗ್ದಿದ್ದಾರೆ ಮತ್ತು ಕ್ಲಿಯರ್ ಬೋಲ್ ಕೂಡ ತೆಗ್ದಿದ್ದಾರೆ. ಅಲ್ಲಲ್ಲ ಈಗ ಅದ್ರ ಬಗ್ಗೆ ಮೆಜರ್ಮೆಂಟ್ ಮಾಡ್ತೀವಿ, ಪ್ರತಿಯೊಂದು ಮೆಜರ್ಮೆಂಟ್ ಮಾಡಿ ಅದು ನಾವು ಟೇಕ್ ಆಕ್ಷನ್ ಆಗಿ. ಯಾವ ಥರ ಆಕ್ಷನ್? ಅದೇ ನಿಮ್ಮ ಪರ್ಮಿಷನ್ ಪ್ರಕಾರ 4 ಕೊಂಬೆ ತೆಗೀರಿ ಅಂತ, ನೀವು ಬುಡನೇ ಹತ್ತತ್ರ ಹೊಡೆದಿದ್ದೀರ ಅಂದರೆ ಅವ್ರ ಮೇಲೆ ಏನು ಕ್ರಮ ತಗೋತೀರಿ? ಅದೇ FIR ಹಾಕ್ಬಿಟ್ಟು ಅದು ಎಷ್ಟು ವ್ಯಾಲ್ಯೂ ಅಸೆಸ್ ಆಗುತ್ತೆ ಅದು ಕೊಟ್ಟು ಅನುಮತಿ ಮೀರಿದ್ದಕ್ಕೆ ಅದಕ್ಕೆ ದಂಡ ಮತ್ತು ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅದಕ್ಕೆ ಫೈನ್ ಇದು ಮಾಡಿಬಿಟ್ಟು ಅದ್ರ ಬಗ್ಗೆ ಆಕ್ಷನ್. ಅಂದರೆ ಫೈನ್ ಮಾತ್ರ ಹಾಕ್ತೀರಿ, ಬೇರೆ ಯಾವುದೇ ಕ್ರಮ ತಗೊಳ್ಳಲ್ಲ? ವ್ಯಾಲ್ಯೂ ಆಫ್ ದಿ ಮೆಟೀರಿಯಲ್ ಸರ್ಕಾರ ಮಾಡೋಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ